ಹ್ಮ್ ನಿಮ್ಗೆ ಹೇಗಿರ್ಬೇಕು ಹುಡುಗ? ಹುಡುಗ ನನ್ಕಿಂತ ಹೈಟ್ ಇರ್ಬೇಕು, ಕಲರ್ ಇರ್ಬೇಕು, ನನ್ನ ಚೆನ್ನಾಗಿ ನೋಡ್ಕೋಬೇಕು, ತುಂಬಾ ಕೇರ್ ಮಾಡ್ಬೇಕು. 50-50 ಅವ್ನ ಹೇಳ್ದಂಗ್ ಕೇಳ್ಬೇಕು, ನಾನ್ ಹೇಳ್ದಂಗ್ ಕೇಳ್ಬೇಕು. ಅವ್ನು ವೆಲ್ ಸೆಟಲ್ ಆಗಿರ್ಬೇಕು, ಮನೆ ಕಡೆ ಆ ತರ ಏನಿಲ್ಲ, ನಾವಿಬ್ರು ಜೊತೆಗೆ ಸೇರ್ಕೊಂಡು ಸೆಟಲ್ ಆಗ್ತೀವಿ. ನೀವೇನ್ ಮಾಡ್ತಿರೋದು? ಸ್ಟಾಫ್ ನರ್ಸ್. ನಾನು ಸ್ಟಾಫ್ ನರ್ಸಾ? ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅದರಲ್ಲಿ? 1 year ಇವಾಗ. ಇದುವರೆಗೂ ಯಾರು ಪ್ರಪೋಸ್ ಮಾಡಿಲ್ವಾ ನಿಮ್ಗೆ? ಬೇಡ. ಇಲ್ಲ, ಹೌದು ಇಲ್ಲ, ಹೌದು ಇಲ್ಲ, ಮಾಡಿಲ್ವಾ? ಯಾಕೆ ಅಷ್ಟೊಂದು ಚೆನ್ನಾಗಿದ್ದೀರಲ್ಲ, ಅದು ಯಾಕೆ ಮಾಡಿಲ್ಲ? ನನಗೆ ನಾನ್ ಚೆನ್ನಾಗಿಲ್ಲ ಅಂದ್ರೆ ನನ್ಕಿಂತ ಚೆನ್ನಾಗಿದ್ದಾರಲ್ಲ ಯಾರು? ಎಲ್ಲರೂ, ಇವರೆಲ್ಲರೂ ಚೆನ್ನಾಗಿದ್ದಾರಲ್ಲ. ನಿಮ್ಗಿಂತ ಏನು ಗೊತ್ತಾ, ಬ್ಯೂಟಿ ಅನ್ನೋದು ಈಚೆ ಕಡೆ ಇರಬಾರ್ದು, ಓಕೆನಾ? ಅವ್ರನ್ನ ನಡ್ಕೊ ಆರ್ಟ್ ಅಲ್ಲಿ ಎಲ್ಲಿರುತ್ತೆ ನೋಡಿದೀರಾ? ಆರ್ಟ್ ನ ಅಲ್ಲ ಇವಾಗ ಓ ಆರ್ಟ್ ಅಲ್ಲಿ ರೈಟ್ ಅಲ್ಲಿ ಇರುತ್ತೆ, ಲೆಫ್ಟ್ ಅಲ್ಲಿ ಇರುತ್ತೆ, ಏನೇ ಎಲ್ಲಿರುತ್ತೆ? ಮಧ್ಯದಲ್ಲಿ ಇರುತ್ತೆ, ಲೆಫ್ಟ್ ಮತ್ತೆ ರೈಟ್. ಓಕೆ, ಈಗ ಒಂದು ಕ್ವಶನ್, ಓಕೆನಾ? ಈಗ ಟ್ರೂ ಆಗಿ ಲವ್ ಮಾಡ್ತಾ ಇರ್ತಾರೆ, ಓಕೆನಾ? ಹುಡುಗ ಹುಡುಗಿನೇ, ಓಕೆನಾ? ಟ್ರೂ ಆಗಿ ಲವ್ ಮಾಡ್ತಾ ಇರ್ತಾರೆ. ಈಗ ಏನೋ ಸಡನ್ ಆಗಿ ಜಗಳ ಆಗ್ಬಿಡುತ್ತೆ, ಏನೋ ಮಾತಾಡ್ತಾ ಇರಲ್ಲ, ಅವಾಗ ಫೀಲ್ ಹೇಗಿರುತ್ತೆ? ಯಾರು ಎಕ್ಸ್ಪೀರಿಯನ್ಸ್ ಇರೋರ್ನ ಕೇಳ್ಬೇಕು, ನಿಮ್ಗೆ ಬೇರೆ ಯಾವ ಎಕ್ಸ್ಪೀರಿಯನ್ಸ್ ಇಲ್ಲ. ಅವ್ರಿಬ್ರು ನಿಂತಿದಾರ, ಅವ್ರು ಮಾತಾಡೋದಿಲ್ಲ ಅಂತಲ್ಲ. ಈಗ ಆರ್ಟ್ ಫೀಲ್ ಆಗುತ್ತೋ, ಸೋಲ್ ಫೀಲ್ ಆಗುತ್ತೋ? ಎರಡಕ್ಕೂ ಫೀಲ್ ಆಗುತ್ತೆ. ಸೋಲು ಫೀಲ್ ಆಗುತ್ತೆ. ನಿಮ್ಗೆ ಅದಕ್ಕೆ? ಎರಡು ಫೀಲ್ ಆಗುತ್ತೆ. ಎರಡಕ್ಕೂ ಫೀಲ್ ಆಗುತ್ತೆ. ಆರ್ಟ್ ಸೋಲ್ ಎಲ್ಲಿದೆ ಅಂತ ನಿಮ್ಗೆ ಹೆಂಗ್ ಗೊತ್ತು? ಸೋಲ್ ಯಾರಿಗೂ ಕಾಣಲ್ಲ, ಆರ್ಟ್ ಎಲ್ರಿಗೂ ಕಾಣಿಸುತ್ತೆ. ಬಾಡಿಲಿ ಒಂದು ಪಾರ್ಟ್ ಅಷ್ಟೇ ಅದು ಆರ್ಟ್, ಸರಿನಾ? ಹೇಳಿ ನಿಮ್ಗೆ ಇವ್ರನ್ನ ಕೇಳ ಎಲ್ಲ ಹುಡುಗ ಹೇಗಿರ್ಬೇಕು ಅಂತ. ಪಾಪ ಅವ್ರ ಬೇಜಾರ್ ಮಾಡ್ಕೊಂಡಿದ್ರೆ ಬನ್ನಿ, ನಿಮ್ಗೆ ಹೇಗಿರ್ಬೇಕು? ಏನಿಲ್ಲ, ಎಲ್ಲದಕ್ಕೂ ರಿಸ್ಟ್ರಿಕ್ಟ್ ಮಾಡ್ಬಾರ್ದು ಲವ್ ಅಲ್ಲಿ. ಅದಿದ್ರೆ ಕಂಡ್ರಿ ಲವ್ ಅನ್ನೋದು. ಆದ್ರೆ ತುಂಬಾ ಓವರ್ ಆಗಿರ್ಬಾರ್ದು. ಎಲ್ಲ ಅಲ್ಲಿಗೆ ಹೋಗ್ಬೇಡ, ಇಲ್ಲಿಗೆ ಹೋಗ್ಬೇಡ ಇರ್ಬೇಕು. ಹುಡುಗಿರಿಗೆ ಗೊತ್ತು ಎಲ್ಲಿ ಹೆಂಗಿರ್ಬೇಕು ಅಂತ ಅಂದ್ಬಿಟ್ಟು, ಆದ್ರೆ ಅದನ್ನೇ ಜಾಸ್ತಿ ಮಾಡ್ಕೋಬಾರ್ದು. ಅದು ಲವ್ ಚೆನ್ನಾಗಿರಲ್ಲ. ಅಂದ್ರೆ ಅಲ್ಲಿಗೆ ಹೋಗ್ಬೇಡ, ಇಲ್ಲಿಗೆ ಹೋಗ್ಬೇಡ ಗೊತ್ತಿರುತ್ತೆ ಹುಡ್ಗಿರ್ಗೆ ಎಲ್ಲೋದ್ರೆ ಹೆಂಗಿರ್ಬೇಕು ಅಂತ ಅಂದ್ಬಿಟ್ಟು. ಜೀನ್ಸ್ ಹಾಕೋಬೇಡ, ಅದ್ ಇರ್ಬೇಕು, ಆದ್ರೆ ಫುಲ್ಲು ಎಲ್ಲ ಕಟ್ಟಾಕ್ತಂಗ್ ಇರ್ಬಾರ್ದು. ಲವ್ ಅಲ್ಲಿ ಸ್ವಲ್ಪ ಫ್ರೀಡಮ್ ಆಗಿರ್ಬೇಕು. ಹುಡ್ಗ ಹುಡ್ಗಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಆತರ ಏನಿಲ್ಲ. ಅಂದ್ರೆ ನಾವ್ ಹೆಂಗಿದ್ರು ಹುಡ್ಗರು ನೋಡೇ ನೋಡ್ತಾರೆ ನಮ್ಮನ್ನ. ಅದ್ರಲ್ಲಿ ಹುಡುಗರು ನೋಡೇ ನೋಡ್ತಾರೆ ನೋಡಲ್ವಾ? ನೋಡಲ್ವಾ? ಹುಡ್ಗರು ನೋಡಲ್ವಾ? ಬಂದ್ಬಿಡುತ್ತೆ ಅಷ್ಟೇ. ಯಾಕೆ ಜೀನ್ಸ್ ಹಾಕೊಂಡ್ರೆ ಒಂಥರ ನೋಡೋದು, ನಾನು ನೋಡಲ್ವಾ? ಇನ್ನೊಂದೇನು ಗೊತ್ತಾ, ಹುಡುಗರು ನೋಡೋದು ಜೀನ್ಸ್ ಹಾಕೊಂಡ್ರೆ, ಹಾಫ್ ಸ್ಕರ್ಟ್ಸ್ ಹಾಕೊಂಡ್ರೆ ಆತರ ಎಲ್ಲ ನೋಡೋದಕ್ಕೆ ಹೋಗಲ್ಲ. ಸ್ಯಾರಿ ಹಾಕೊಂಡು ಬಂದ್ರೆ ಅವಾಗ ಸೂಪರ್ ಆಗಿ ನೋಡ್ತಾರೆ. ಆ ಹುಡುಗಿ ಹೇಗೆ ಇರ್ಲಿ, ಇಸ್ಕೊಂಡ್ರೆ ಸಾಕು. ಬಟ್ಟೆ ಆತರ ಹಾಕೋಬೇಡ, ಈ ತರ ಹಾಕೋಬೇಡ ಅಂತ ಹೇಳ್ತೀರಾ? ನಾನಂತೂ ಯಾರಿಗೂ ಹೇಳಿಲ್ಲ ಲೈಫ್ ಅಲ್ಲಿ. ಗೊತ್ತಿರುತ್ತೆ ಅಲ್ವಾ? ಹುಡುಗರಾಗಿ ಗೊತ್ತಿರುತ್ತೆ, ಓಕೆ, ನಾನು ಒಪ್ಕೋತೀನಿ. ನಾನು ಹಾಗೆ ಡ್ರೆಸ್ ಹಾಕೊಳ್ಳಿ, ಹೀಗೆ ಡ್ರೆಸ್ ಹಾಕೊಳ್ಳಿ ಅಂತ ನಾನು ಯಾರಿಗೂ ಹೇಳಿಲ್ಲ, ಓಕೆನಾ? ನಾನು ಹೇಳಿಲ್ಲ ಅಂದ್ಮೇಲೆ ನಾನೇನು ಕೇಳಿ? ಅದು ಯಾರಾದ್ರೂ ಹುಡುಗರು ಇರ್ತಾರೆ, ನೀವ್ ಹೇಳಿರ್ತೀರಲ್ರ ಹಾಗೆ ಡ್ರೆಸ್ ಹಾಕೋಬೇಕು ಅಂತ. ಹೌದು, ಲೈಫ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನೋದು ಹೆವಿ ಮುಖ್ಯ. ಅವ್ನು ತುಂಬಾ ಅಡ್ಜಸ್ಟ್ ಮಾಡ್ಕೊತಾನೆ ಅವ್ನು, ಓಕೆನಾ? ಇಲ್ಲ, ಮನ್ಸಿಗೆ ಇಷ್ಟ ಆಗ್ಬೇಕು. ಎಲ್ಲಾನು ಕೇಳಿದ್ರಿ ಅಡ್ಜಸ್ಟ್ಮೆಂಟ್ ಹೇಳಿ. ದೇವಸ್ಥಾನಕ್ ಬಂದ್ರೆ ಆತರ ಬ್ರೇಕಪ್ ಆಗುತ್ತೆ ಅಂತ ಹೇಳಿ. ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ತುಂಬಾ ಸಲ, ಆದ್ರೆ ನಾನು ಯಾರ ಜೊತೆನೂ ಬಂದಿಲ್ಲ. ಇವತ್ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ. ಫ್ರೆಂಡ್ಸ್ ಜೊತೆ ಒಳಗಡೆ ಹೋಗ್ಲಿಕ್ಕೆ, ಓಕೆನಾ? ಸಂಜೆ ಮೇಲೆ ಹೋಗ್ತೀವಿ, ಸಂಜೆವರೆಗೂ ಇಲ್ಲೇ ಸುತ್ತಾಡ್ತಾ ಇರ್ತೀವಿ. ಅಲ್ಲ ಎಲ್ಲಾದ್ರೂ ನೋಡಿರ್ತೀರಲ್ವಾ? ನಿಮ್ಗೆ ಏನ್ ಅನ್ಸುತ್ತೆ ಈ ತರ ಎಲ್ಲ ಹೇಳ್ತಾರಲ್ಲ? ಯಾರೋ ನನ್ನ ಫ್ರೆಂಡ್ ಒಬ್ಬ ಅವನೇ, ಅವ್ನ ಹೆಸರು ಹೇಳೋದ್ ಬೇಡ. ಅವರು ಕೂಡ ತುಂಬಾ ಸಲ ದೇವಸ್ಥಾನಕ್ಕೆ ಬಂದಿದ್ರು, ಬಟ್ ಈಗ ಮದುವೆ ಚೆನ್ನಾಗೇ ಇದ್ದಾರೆ. ಯಾತಿಕ್ ಇನ್ನೊಂದೇನೋ ಅವ್ರ ಅಪ್ಪ ಅಮ್ಮ ಕರ್ಕೊಂಡು ಹೋಗ್ಬಿಟ್ರು ಆ ಹುಡುಗಿನ ಗೊತ್ತಾಗಿ. ಈಗ ಆ ಹುಡುಗಿನೇ ಬಂದು ಲವ್ ಮ್ಯಾರೇಜ್ ಆಗಿ ಇಬ್ರು ಚೆನ್ನಾಗೇ ಇದ್ದಾರೆ, ಅವ್ರ ಮನೇಲಿ ಒಪ್ಕೊಂಡು. ಅದೇನು ಅಂದ್ರೆ ನಮ್ಮ ಮೇಲೆ ಡಿಪೆಂಡ್, ನಾವ್ ಹೇಗಿರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್, ಸರಿನಾ? ಏನಾದ್ರು ಈ ಏಜ್ ಅಲ್ಲಿ ಲವ್ ಮಾಡ್ತಾರೆ ಅನ್ಕೊಳ್ಳಿ, ಮುಂದೆ ಹೋಗ್ತಾ ಹೋಗ್ತಾ ಬೋರ್ ಆಗ್ಬಿಡುತ್ತೆ ಅವ್ರಿಗೆ. ಮತ್ತೆ ಇನ್ ಹೆಂಗ್ ಮಾಡ್ಬೇಕಿಲ್ಲ? ಅದಕ್ಕೆ ಲವ್ ಮಾಡ್ಬೇಕು, ಅದು ಬೇಡ ಅಲ್ವಾ? ಮಾಡ್ದಂಗೆ ಸಿಂಗಲ್ ಆಗಿದ್ರು ಬೆಟರ್. ಸರಿ ಆಯ್ತು, ನೀವು ಕಾಲೇಜ್ ಹೋಗ್ತಿದ್ರು ವರ್ಕ್ ಮಾಡ್ತಿದ್ರು? ನಾನ್ ಕಾಲೇಜ್ ಮುಗೀತಿ ಇವಾಗ, ಡಿಗ್ರಿ. ನಾ ಕಾಲೇಜ್. ಮತ್ತೆ ಇಲ್ಲಿ ಇನ್ನೊಬ್ರು ಇದ್ರೆ ಎಲ್ಲೋದ್ರು? ಬನ್ನಿ 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 ಇಲ್ಲಿ. ಟ್ರೋಲ್ ಎಲ್ಲ ಆಗಲ್ಲ, ತಲೆ ಕೆಡಿಸ್ಕೋಬೇಡಿ. ಮದುವೆ ಆಗೋದು ನಿಮ್ ಮನೇಲಿ ಲವ್ ಮ್ಯಾರೇಜ್ ಹೋಗ್ತಾರೋ ಇಲ್ವೋ? ಮನೇಲಿ ಲವ್ ಅರೇಂಜ್ ಮ್ಯಾರೇಜ್ ಆಗ್ಬೇಕು. ಅರೇಂಜ್ ಮ್ಯಾರೇಜ್ ಆಗ್ಬೇಕು. ಯಾತಿಕ್ ಲವ್ ಮ್ಯಾರೇಜ್ ಬೇಡ? ನಂಗೆ ಇಷ್ಟ ಇಲ್ಲ ಲವ್ ಮ್ಯಾರೇಜ್. ನಂಬಿಕೆ ಇಲ್ಲ ಅಂತ?
ಹಂಗಾದ್ರೆ ಇದು ಮನೇಲಿ ನೋಡಿ ಅಲ್ಲ ಆತರ ಅಲ್ಲ, ಮನೇಲಿ ನೋಡಿದವ್ರ ಮೇಲೆ ಆಟೋಮೆಟಿಕ್ ಆಗಿ ನಂಬಿಕೆ ಬಂದ್ಬಿಡುತ್ತೆ. ಆ ತರ ಏನಲ್ಲ, ನಂಗೆ ಅರೇಂಜ್ ಮ್ಯಾರೇಜ್ ಇಷ್ಟ. ಅರೇಂಜ್ ಮ್ಯಾರೇಜೇ ಆಗ್ಬೇಕು. ಅರೇಂಜ್ ಮ್ಯಾರೇಜ್ ಅಲ್ಲಿ ಮನೇಲೆಲ್ಲ ಸೆಟಲ್ ಆಗಿರೋರ್ನೇ ನೋಡ್ತಾರೆ. ಹೌದು. ನೀವ್ ಹೇಳ್ದಾಗ ಯಾರನ್ನೂ ನೋಡೋದೇ ಇಲ್ಲ. ನೀವ್ ಹೇಗ್ ಹೇಳಿದ್ರಿ ಇಲ್ಲಿ ಅವಾಗ್ಲೇ ಹೇಗಿರ್ಬೇಕು ಹುಡುಗ ಅಂತ ಕೇಳಿದ್ರಿ. ಅಂದ್ರೆ ಜೊತೆಲಿ ಸೆಟಲ್ಡ್ ಆಗ್ಬೇಕು ಅಂತ. ನಿಮ್ ಮನೇಲಿ ಸುಮ್ನಿರೋ, ಸರಿ ಬಿಡಿ ಆಯ್ತು ಸಾಕು. ಬಂದಿದ್ದಾರೆ. ಹೌದು ಬಂದಿದ್ದಾರೆ. ಎಷ್ಟು ವರ್ಷದಿಂದ ಬರ್ತೀವಿ? ನಾವು ನೋಡಿದೀವಿ, ಎಲ್ಲರೂ ಬಂದಿದ್ದಾರೆ. ಏನಿಲ್ಲ, ಅವ್ರು ಚೆನ್ನಾಗೇ ಇದ್ದಾರೆ. ದೇವ್ರೇ ಏನಕ್ ದೂರ ಮಾಡ್ತಾರೆ? ಬನ್ನಿ, ಎಲ್ಲರೂ ಆಶೀರ್ವಾದ ಪಡ್ಕೊಂಡು ಹೋಗಿ, ಯಾರು ಹೆದರ್ಕೋಬೇಡಿ. ಚಾಮುಂಡಿ ಬೆಟ್ಟಕ್ಕೆ ಬನ್ನಿ, ಹೋಗಿ. ಅದು ಆತರ ಚಾಮುಂಡೇಶ್ವರಿ ಪವರ್ಫುಲ್, ಆತರ ಏನು ಮಾಡಲ್ಲ. ನಿಮ್ಗೇನು ಸರಿ ಇಲ್ಲ ಅಂತ ಅಂದ್ರೆ ಆತರ ಬ್ರೇಕಪ್ ಆಗುತ್ತೆ ಅಷ್ಟೇನೆ. ಅದ್ ಬಿಟ್ರೆ ಏನಿಲ್ಲ. ಫಸ್ಟ್ ನಿಮ್ಮಲ್ಲಿ ನೀವು ನಂಬಿಕೆ ಇರ್ಬೇಕಷ್ಟೇ. ನಂಬಿಕೆ, ಟ್ರಸ್ಟ್ ಇರ್ಬೇಕು. ಓಕೆ, ನಿಮ್ಗಳಲ್ಲಿ ಯಾರಿಗಾದ್ರು ಬಾಯ್ ಫ್ರೆಂಡ್ ಇದಾರ? ಅದೆಲ್ಲ ಹೇಳ್ಬಾರ್ದು, secret. ಓಕೆ, ನಿಮ್ಗೆ ಬಾಯ್ ಫ್ರೆಂಡ್ ಬೇಕು, ಮದುವೆ ಆಗೋ ಹುಡುಗ ಹೀಗೆ ಇರ್ಬೇಕು, ಹಾಗೆ ಇರ್ಬೇಕು, ಹೀಗೆ ಇರ್ಬೇಕು, ಹಾಗೆ ಇರ್ಬೇಕು ಅಂತ ಇರುತ್ತೆ ಅಲ್ವಾ? ಮದುವೆ ಆಗೋ ಹುಡುಗ ಅದೇ ಹೇಗಿರ್ಬೇಕು? ಹುಡುಗ ಆಗಿರ್ಬೇಕು ಅಂತ ಹೇಳಿ. ನನ್ಗೆ ಲಾಯಲ್ ಆಗಿರ್ಬೇಕಪ್ಪ, ಹುಡುಗನೇ ಆಗಿರ್ಬೇಕು. ಹುಡುಗನೇ ನನ್ ಮಾತೆ ಕೇಳ್ಬೇಕು. ಹಂಗಾದ್ರೆ ನೀವು ಅವ್ರ ಮಾತು ಕೇಳೋದೇ ಇಲ್ಲ ಯಾವತ್ತು? ಮತ್ತೆ ಸ್ವಲ್ಪ ಕೇಳ್ತೀನಿ. ಸ್ವಲ್ಪ ಹೌದು, ನಾನ್ ಮಾತ್ ಜಾಸ್ತಿ ಕೇಳ್ಬೇಕು. ಅವ್ರು ಹೇಗಿರ್ಬೇಕು ಅಂತ ಕೇಳಿದ್ದು ನೀವು. ಮಾತು Qualities. ಕೇಳಬೇಕು. ಕ್ವಾಲಿಟೀಸ್ ಅಂದ್ರೆ ಇಷ್ಟ ಹೈಟ್ ಇರ್ಬೇಕು, ರಿಚ್ ಆಗಿರ್ಬೇಕು, ಒಳ್ಳೆ ನಾನ್ ಕುಳ್ಳುಕಿದ್ದೀನಲ್ವಾ, ಸ್ವಲ್ಪ ಹೈಟ್ ಇರ್ಬೇಕು. ಅವರು ಒಂದ್ 6 feet ಇರ್ಬೇಕಾ? ಇರ್ಲು ಪರವಾಗಿಲ್ಲ. ಯಾಕೆ? ಹಗ್ ಮಾಡಿದ್ರೆ ಸರಿ ಹೋಗುತ್ತೆ. ಅದು 6 feet ಇದ್ರೆ ಸಿಕ್ಸ್ ಫೀಟ್ ಇದ್ರೆ ಹಗ್ ಮಾಡಿದ್ರೆ ಚೆಸ್ಟ್ ವರೆಗೂ ಬರಲ್ಲ. ನೀವು ಏನಿಲ್ಲ ಬರುತ್ತೆ. ಸಾಂಗ್ ಬರುತ್ತೆ ಗೊತ್ತಾ? ಹುಡುಗ ಹುಡುಗ ಹೇಳ್ತಾನೆ ಒಂದ್ ಸಾಂಗ್ ಅಲ್ಲಿ, ಏನು ಅಂದ್ರೆ ಹುಡುಗಿ ಕುಳ್ಳ ಇದ್ರೆ ಎತ್ಕೊಂಡ್ ಪಾಪು ತರ ಎತ್ಕೊಂಡು ಮುತ್ಕೊಡ್ಬೋದು ಅಂತ ಹೇಳ್ತಾರೆ. ನಿಮ್ಗೆ ಆ ತರ imagination? ಹೌದು, ನನ್ಗೆ ಹತ್ರ ಇಷ್ಟ. ನೀವು ಈ ಕಡೆ ಒಬ್ರು ಬನ್ನಿ ಈ ಕಡೆ.